ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ವಂದೇ ವಂದ್ಯಂ ವಿಧಿಭವ ಮಹೇಂದ್ರಾದಿವೃಂದಾರಕೇಂದ್ರೈಃ ವ್ಯಕ್ತಂ ವ್ಯಾಪ್ತಂ ಸ್ವಗುಣಗಣತೋ ದೇಶತಃ ಕಾಲತಶ್ಚ ದೂತಾವದ್ಯಂ ಸುಖಚಿತಿಮಯೈಃ ಮಂಗಳೈರ್ಯುಕ್ತಮಂಗೈಃ ಸಾನಾಥ್ಯನ್ನೋ ವಿದದದಧಿಕಂ ಬ್ರಹ್ಮನಾರಾಯಣಾಖ್ಯಂ ಭೂಷಾರತ್ನಂ ಭುವನವಲಯಶ್ಚಾಖಿಲಾಶ್ಚರ್ಯರತ್ನಂ ಲೀಲಾರತ್ನಂ ಜಲಧಿ ದುಹಿತುಃ ದೇವತಾಮೌಲಿರತ್ನಂ ಚಿಂತಾರತ್ನಂ ಜಗತಿ ಭಜತಾಂ ಸತ್ಸರೋಜದ್ಯುರತ್ನಂ ಕೌಸಲ್ಯಾಯಾಃ ಲಸತು ಮಮಹನ್ಮಂಡಲೇ ಪುತ್ರರತ್ನಂ ಮಹಾವ್ಯಾಕರಣಾಂಬೋಧಿಮಂಥಮಾನಸಮಂದರಂ ಕವಯಂತಂ ರಾಮಕೀರ್ತ್ಯಾ ಹನುಮಂತಮುಪಾಸ್ಮಹೇ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸತ್ಯಾಭಿಘ್ನಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ಶ್ರೀಮತ್ಸತ್ಯಾತ್ಮತೀರ್ಥಾರ್ಯಾನ್ ವಂದೇ ವಿದ್ಯಾಗುರುನ್ ಮಮ. ಸ್ವಸ್ತ್ಯಸ್ತು. ಶ್ರೀ ಗುರುಭ್ಯೋ ನಮಃ. ಪ್ರತಿನಿತ್ಯದಲ್ಲಿಯೂ ಕೂಡ ಭಗವನ್ನಾಮಸ್ಮರಣೆ ಮಾಡುವುದರಿಂದ ಎಲ್ಲ ಪಾಪಗಳು ಪರಿಹಾರ ಆಗತ್ತೆ. ಅನಂತ ಜನ್ಮಗಳಲ್ಲಿ ಮಾಡಿದ ಪಾಪಗಳು ಕೂಡ ಪರಿಹಾರ ಆಗತ್ತೆ ಎಂದು ನಮಗೆ ಶ್ರೀಮದಾಚಾರ್ಯರು ತಿಳಿಸಿಕೊಟ್ಟಿದ್ದಾರೆ. ಸಂತತಂ ಚಿಂತೆಯೇನಂತಂ ಅಂತಕಾಲೇ ವಿಶೇಷತಃ. ಯಾವಾಗಲೂ ದೇವರ ನಾಮಸ್ಮರಣೆ ಮಾಡುತ್ತಾ ಇದ್ದರೆ ನಮಗೆ ಅಂತ್ಯಕಾಲದಲ್ಲಿ ಭಗವನ್ ನಾಮಸ್ಮರಣೆ ಬರುತ್ತೆ. ಅದರಿಂದ ಉತ್ತಮವಾದ ಸದ್ಗತಿ ಮತ್ತೆ ಸಾಧನೆ ಮಾಡಲಿಕ್ಕೆ ದೇವರ ಅನುಕೂಲ ಮಾಡಿಕೊಡ್ತಾನೆ. ಹಾಗಾಗಿ ಶ್ರವಣ ಮನನಾದಿಗಳಲ್ಲಿ 9 ವಿಧವಾದ ಭಕ್ತಿಗಳಲ್ಲಿ ಭಗವನ್ ನಾಮಸ್ಮರಣ ಎಂಬುದು ಕೂಡ ಒಂದು ಭಕ್ತಿಯೊಳಗೆ ಸೇರಿಕೊಂಡಿದೆ. ಅದನ್ನು ಪ್ರಹ್ಲಾದರಾಜರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಶ್ರವಣಂ ಕೀರ್ತನಂ ವಿಷ್ಣೋಃ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಮಾತ್ಮನಿವೇದನಂ ಇತಿ ಪುಂಸಾರ್ಪಿತ ವಿಷ್ಣು ಭಕ್ತಿಶ್ಚೇನ್ನವಲಕ್ಷಣ ಕ್ರಿಯತೆ ಭಗವತ್ಯದ್ಧ ತನ್ಮನ್ಯೇ ಧೀತಮುತ್ತಮಂ ಅಂಥೇಳಿ ನವವಿಧವಾದ ಭಕ್ತಿಯಲ್ಲಿ ಸ್ಮರಣ, ಅಖಂಡ ದೇವರ ನಾಮಸ್ಮರಣೆ ಎಂಬುದು ಕೂಡ ಇದು ಭಕ್ತಿಯೊಳಗೆ ಸೇರ್ತದೆ. ಅರ್ಥಾನುಸಂಧಾನಪೂರ್ವಕವಾಗಿ ದೇವರ ನಾಮಸ್ಮರಣೆ ಮಾಡಿದರೆ ಎಲ್ಲ ಪಾಪಗಳು ಪರಿಹಾರ ಆಗತ್ತೆ ಅಂತ ದಾಸರು ಕೂಡ ಕೊಂಡಾಡ್ತಾರೆ ನಮಗೆ. ಕಲಿಯುಗದೋಳು ಹರಿನಾಮವ ನೆನೆದರೆ ಕುಲಕೋಟಿಗಳು ಧರಿಸುವವು. ಜಪವೊಂದರಿಯೇನು ತಪವೊಂದರಿಯೇನು ಉಪದೇಶವಿಲ್ಲೆಂದೆನಬೇಡ. ಅಪಾರ ಮಹಿಮಶ್ರೀ ಪುರಂದರ ವಿಠಲನ ಉಪಾಯದಿಂದಲೀ ನೆನೆ ಮನವೇ
ಕಲಿಯುಗದೋಳು ಅಂಥೇಳಿ ಪುರಂದರದಾಸರು ತಿಳಿಸಿಕೊಟ್ಟಿದ್ದಾರೆ ನಮಗೆ. ನಾರಾಯಣೋ ನಾಮ ನರೋ ನರಾಣಾಂ ಪ್ರಸಿದ್ಧ ಚೋರ ಕಥಿತಸ್ತ್ರಿಲೋಕ್ಯಾಂ ಅಚೇಟ ಜನ್ಮಾರ್ಜಿತ ಪಾಪ ಸಂಚಯಂ ಹರತ್ಯಚೇಚಂ ಸ್ಮೃತಮಾತ್ರ ಏವ ಅಂತ ದೇವರು ಹೇಳಿದ್ದಾನೆ. ಶ್ರೀಮದ್ ಆಚಾರ್ಯರು ಕೂಡ ನಮಗೆ ತಿಳಿಸಿಕೊಡ್ತಾರೆ ಕೃಷ್ಣಾಮೃತ ಮಹಾರ್ಣವದಲ್ಲಿ. ನಾರಾಯಣ ಎಂಬ ದೊಡ್ಡ ಕಳ್ಳ, ದೇವರನ್ನು ಕಳ್ಳ ಅಂತ ಕರೆದಿದ್ದಾರೆ. ಯಾವ ಉದ್ದೇಶದಿಂದ ಕರೆದಿದ್ದಾರೆ ಅಂತಂದರೆ, ಅವನ ಸ್ಮರಣೆಯನ್ನು ಮಾಡಿಬಿಟ್ರೆ ನಮ್ಮ ಪಾಪಗಳೆಲ್ಲ ಕದ್ದು ಬಿಡ್ತಾನಂತೆ. ಅಚೇತ ಜನ್ಮಾರ್ಜಿತ ಪಾಪ ಸಂಚಯಂ, ಇದರ ಅರ್ಥ ಏನು? ನಮ್ಮ ಪಾಪಗಳನ್ನು ಪರಿಹಾರ ಮಾಡುತ್ತಾನೆ ಅಂತ ಅರ್ಥ. ಹಾಗಾಗಿ ದೇವರ ನಾಮಸ್ಮರಣ ಅತ್ಯಂತ ಮುಖ್ಯವಾದದ್ದು. ಶ್ರೀಮದ್ ಆಚಾರ್ಯರು ತತ್ವಪ್ರಕಾಶಿಕ 4ನೇ ಅಧ್ಯಾಯದಲ್ಲಿ ಹೇಳ್ತಾ, ಸ್ಮರಣೋಪಾಸನಂ ಚೈವ ಧ್ಯಾನಾತ್ಮಕಮಿತಿ ದ್ವಿಧಾ ಸ್ಮರಣಂ ಸರ್ವತಾ ಯೋಗ್ಯಂ ಧ್ಯಾನೋಪಾಸನಮಾಸನೆ ಅಂಥೇಳಿ ಭಾಷ್ಯವನ್ನು ನಮಗೆ ತಿಳಿಸಿಕೊಡ್ತಾ 2 ತರಹದ ಉಪಾಸನೆಗಳನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಸ್ಮರಣ ರೂಪವಾದ ಉಪಾಸನ ಹಾಗೂ ಧ್ಯಾನ ರೂಪವಾದ ಉಪಾಸನ ಅಂತ. ಧ್ಯಾನ ರೂಪವಾದ ಉಪಾಸನ ಇದು ನಾವು ಕುಳಿತುಕೊಂಡೇ ಮಾಡಬೇಕು, ಏಕಾಗ್ರ ಚಿತ್ತದಿಂದ ಮಾಡಬೇಕು. ಭಗವಂತನ ರೂಪವನ್ನು ನೋಡ್ತಾ, ಧ್ಯಾನ ಶ್ಲೋಕವನ್ನು ಪಠನೆ ಮಾಡ್ತಾ, ಆ ರೂಪವನ್ನು ಚಿಂತನೆ ಮಾಡ್ತಾ, ಶ್ರದ್ಧೆಯಿಂದ ಮನಸ್ಸಿನಿಂದ ಏನು ಆ ರೂಪವನ್ನು ನೋಡ್ತೀವಲ್ಲ, ಅದಕ್ಕೆ ಧ್ಯಾನ ಅಂತ ಕರೀತಾರೆ. ಮಾನಸ ವಾಸನಾಮಯವಾದ ವಸ್ತು ಆ ಭಗವಂತನ ರೂಪ, ಅದನ್ನು ನೋಡೋದೇನೆ ಧ್ಯಾನ ಅಂತ ಹೇಳಿದ್ದಾರೆ. ಅದು ಯಾವಾಗಲೂ ನಮಗೆ ಮಾಡಲಿಕ್ಕಾಗೋದಿಲ್ಲ. ಪೂಜೆ ಕೂತಾಗೋ ಅಥವಾ ವಿಶೇಷವಾಗಿ ನಾವು ಪರ್ವಕಾಲಗಳಲ್ಲಿ ಈ ಧ್ಯಾನವನ್ನು ಮಾಡಲಿಕ್ಕೆ ಶಕ್ಯವಿದೆ. ಅಪರೋಕ್ಷ ಜ್ಞಾನ ಆದಮೇಲಂತೂ ಹೆಚ್ಚು ಧ್ಯಾನವನ್ನೇ ಮಾಡ್ತಾರೆ, ಶ್ರವಣ ಮನನಾದಿಗಳನ್ನು ಕಮ್ಮಿ ಮಾಡ್ತಾರೆ. ಆದರೆ ಅಪರೋಕ್ಷ ಜ್ಞಾನ ಪೂರ್ವದಲ್ಲಿ ನಮಗೆ ಹೆಚ್ಚು ಪಾಪಗಳನ್ನು ಪರಿಹಾರ ಮಾಡುವ ಉಪಯುಕ್ತವಾದ ಉಪಾಸನ ಅಂತಂದರೆ ಅದು ಸ್ಮರಣ ರೂಪವಾದ ಉಪಾಸನ. ಅದು ನಾವು ಎಲ್ಲ ಕೆಲಸಗಳನ್ನು ಮಾಡ್ತಾ ಮಾಡ್ಬೋದು. ರಾಮ, ಕೃಷ್ಣ, ನಾರಾಯಣ, ಧನ್ವಂತರಿ, ಶ್ರೀಕರ, ನರಸಿಂಹ, ವಾಮನ, ಭಾರ್ಗವ, ರಾಮ, ಕೃಷ್ಣ, ಕೇಶವ, ಇವೆಲ್ಲ 24 ನಾಮಗಳು. ಹಾಗೆ ಎಲ್ಲ ಬೇರೆ ಬೇರೆ ಭಗವಂತನ ಋಷಭ, ಮೋಹಿನಿ, ಧನ್ವಂತರಿ, ಮತ್ಸ್ಯ ಮೊದಲಾದ ಎಲ್ಲ ಭಗವಂತನ ರೂಪಗಳನ್ನು ಕೂಡ 10 ಅವತಾರಗಳ ನಾಮಗಳನ್ನು ಓಡಾಡ್ತಾ ಸ್ಮರಣೆ ಮಾಡಬಹುದು, ಕೆಲಸ ಮಾಡ್ತಾ ಸ್ಮರಣೆ ಮಾಡಬಹುದು, ಅಡಿಗೆ ಮಾಡ್ತಾ ಸ್ಮರಣೆ ಮಾಡಬಹುದು, ಪಾಠವನ್ನು ಹೇಳ್ತಾ ಕೇಳ್ತಾ ಮಧ್ಯ ಮಧ್ಯದಲ್ಲಿ ಸ್ಮರಣೆ ಮಾಡಬಹುದು, ಸಂಚಾರ ಮಾಡ್ತಾ ಇರಬೇಕಾದಾಗಲೂ ಕೂಡ ಸ್ಮರಣೆ ಮಾಡಬಹುದು. ಇದರಿಂದ ನಮಗೆ ಎಲ್ಲ ಪಾಪಗಳು ಪರಿಹಾರ ಆಗತ್ತೆ. ಭಕ್ತಿಯಿಂದ ಸ್ಮರಣೆ ಮಾಡಬೇಕು, ಅರ್ಥಾನುಸಂಧಾನಪೂರ್ವಕವಾಗಿ ಸ್ಮರಣೆ ಮಾಡಬೇಕು ಅಂತ ಶ್ರೀಮದಾಚಾರ್ಯ ಹೇಳ್ತಾರೆ. ಅಭಕ್ತ್ಯೋದಾಹೃತಂ ನೈವ ಫಲದಾತೃ ಭವಿಷ್ಯತಿ ಅಂತ ಶ್ರೀಮದಾಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಹೇಳಿದ್ದರಿಂದ ಭಕ್ತಿಯಿಂದ ನಾಮಸ್ಮರಣೆ ಮಾಡಿದ್ರೇ ಎಲ್ಲ ಪಾಪಗಳು ಪರಿಹಾರ ಆಗತ್ತೆ ಅಂತಂಬುದನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಹಾಗಾಗಿ ಬ್ರಹ್ಮಾಂಡ ಪುರಾಣದಲ್ಲಿ ಚತುರ್ಮುಖ ಬ್ರಹ್ಮದೇವರು ಹಾಗೂ ನಾರದರ ಸಂವಾದ ರೂಪವಾಗಿ ಹೊರಟಿದ ರಾಮಚಂದ್ರ ದೇವರ 12 ನಾಮಗಳನ್ನು ಕೂಡ ನಾವು ಸ್ಮರಣೆ ಮಾಡಬೇಕು. ಅದನ್ನು ಬಹಳ ಸುಂದರವಾಗಿ ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಆ ಭಗವಂತನ ರಾಮಚಂದ್ರ ದೇವರ ಸ್ಮರಣೆ ಮಾಡುವುದರಿಂದ ನಮಗೆ ಎಲ್ಲ ಕಷ್ಟಗಳು ಪರಿಹಾರ ಆಗತ್ತೆ. ಆ 12 ನಾಮಗಳು ಸಂಕ್ಷಿಪ್ತವಾಗಿ ಅವುಗಳ ಅರ್ಥ ಅನುಸಂಧಾನವನ್ನು ನಾವು ತಿಳಿದುಕೊಂಡು ಪ್ರತಿನಿತ್ಯ ಸ್ಮರಣೆ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಅಥ ಶ್ರೀರಾಮದ್ವಾದಶ ನಾಮ ಸ್ತೋತ್ರಂ. ಬ್ರಹ್ಮದೇವರು ನಾರದರಿಗೆ ಉಪದೇಶ ಮಾಡಿದ್ದು. ಪ್ರಥಮಂ ಶ್ರೀಕರಂ ವಿದ್ಯಾತ್, ದ್ವಿತೀಯಂ ದಾಶರಥ್ಯಕಂ, ತೃತೀಯಂ ರಾಮಚಂದ್ರಂ ಚ, ಚತುರ್ಥಂ ರಾವಣಾಂತಕಂ, ಪಂಚಮಂ ಲೋಕಪೂಜ್ಯಂ ಚ, ಷಷ್ಠಕಂ ಜಾನಕೀಪ್ರಿಯಂ, ಸಪ್ತಮಂ ವಾಸುದೇವಂ ಚ ರಾಘವೇಂದ್ರಂ ತಥಾಷ್ಟಕಂ,
ನವಮಂ ಪುಂಡರೀಕಾಕ್ಷಂ ದಶಮಂ ಲಕ್ಷ್ಮಣಾಗ್ರಜಂ ಏಕಾದಶಂ ಚ ಗೋವಿಂದಂ ದ್ವಾದಶಂ ಸೇತುಬಂಧನಂ ಏತದ್ವಾದಶ ನಾಮಾನಿ ತ್ರಿಕಾಲೇ ಯಃ ಪಠೇನ್ನರಃ ದಾರಿದ್ರ್ಯದೋಷ ನಿರ್ಮುಕ್ತೋ ಧನಧಾನ್ಯ ಸಮೃದ್ಧಿಮಾನ್ ಜನವಶ್ಯಂ ರಾಜವಶ್ಯಂ ಸರ್ವಕಾರ್ಯ ಫಲಂ ಲಭೇತ್ ಅರ್ಧರಾತ್ರೇ ಜಪೇನ್ನಿತ್ಯಂ ಸರ್ವದುಃಖ ವಿನಾಶನಂ. ಆ ರಾಮದೇವರ 12 ನಾಮಗಳನ್ನು ಕೂಡ ಅರ್ಥವನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಪ್ರಥಮಂ ಶ್ರೀಕರಂ. ಶ್ರೀ ಅಂದರೆ ಸಂಪತ್ತು. ಸಂಪತ್ತನ್ನು ಕೊಡ್ತಕ್ಕಂಥವನು ರಾಮಚಂದ್ರ ದೇವರು. ದೇವರಿಗೆ ಶ್ರೀಕರ ಅಂತ ಕರೀತಾನೆ. ಶ್ರೀ ಅಂದರೆ ಲಕ್ಷ್ಮೀದೇವಿ, ಅವುಗಳನ್ನು ನಮಗೆ ಕೊಡ್ತಕ್ಕಂಥವನು. ಸಂಪತ್ತು ಅಂದರೆ ನಿಜವಾದ ದೈವಿ ಸಂಪತ್ತು, ನಿಜವಾದ ಸಂಪತ್ತು. ಆಸುರಿ ಸಂಪತ್ತು ನಮಗೆ ಅಪರೋಕ್ಷ ಜ್ಞಾನಕ್ಕೆ ಉಪಯೋಗ ಬೀಳೋದಿಲ್ಲ, ಮೋಕ್ಷಕ್ಕೂ ಉಪಯೋಗ ಬೀಳೋದಿಲ್ಲ. ಪ್ರತ್ಯುತ ನರಕಾದ್ಯನರ್ಥಕ್ಕೆ ಕಾರಣವಾಗ್ತಾ ಇದೆ ಆಸುರಿ ಸಂಪತ್ತು. ಒಟ್ಟು 2 ಸಂಪತ್ತು ಶ್ರೀ ಅಂದರೆ, ದೈವಿ ಸಂಪತ್ತು, ಆಸುರಿ ಸಂಪತ್ತು. ಅದರೊಳಗೆ ದೈವಿ ಸಂಪತ್ತು ನಮಗೆ ದೈವಿ ಸಂಪತ್ ವಿಮೋಕ್ಷಾಯ ನಿಬಂಧಾಯ ಆಸುರಿ ಮತ ಅಂತ ಭಗವದ್ಗೀತಾದಲ್ಲಿ ಕೃಷ್ಣ ಹೇಳಿದ್ದಾನೆ. ನಮಗೆ ದೈವಿ ಸಂಪತ್ತು ಅಂದರೆ ಗುರುಗಳಲ್ಲಿ ಶಾಸ್ತ್ರಗಳ ಅಧ್ಯಯನ, ಎಲ್ಲ ವೇದಾಂತಗಳ ಉಪನಿಷತ್ತುಗಳ ಸರಿಯಾದ ಜ್ಞಾನ, ಇದೇ ನಿಜವಾದ ಸಂಪತ್ತು. ವ್ರತ ನಿಯಮಗಳ ಆಚರಣೆ, ತಂದೆ ತಾಯಿಗಳ ಸೇವೆ, ತೀರ್ಥಕ್ಷೇತ್ರ ಯಾತ್ರೆ, ಹಾಗೂ ಇಂದ್ರಿಯಗಳ ನಿಗ್ರಹ, ಹಾಗೂ 32 ಭಾಗವತ ಧರ್ಮಗಳ ಪರಿಪಾಲನೆ, ಇವೆಲ್ಲ ಏನಿದೆಯಲ್ಲ ಇದೇ ನಿಜವಾದ ಸಂಪತ್ತು. ಈ ಸಂಪತ್ತನ್ನು ನಮಗೆ ಕೊಡ್ತಾನೆ ಭಗವಂತ. ಅಪರೋಕ್ಷ ಜ್ಞಾನವೆಂಬ ಸಂಪತ್ತನ್ನು ನಮಗೆ ಕೊಡ್ತಾನೆ. ಆದ್ದರಿಂದ ರಾಮದೇವರಿಗೆ ಶ್ರೀಕರ ಅಂತ ಕರೆದಿದ್ದಾರೆ. ರಾಮಚಂದ್ರ ದೇವರು ಸಪ್ತದ್ವೀಪಗಳಿಗೆ ಅಧಿಪತಿ. ರಾಮದೇವರನ್ನು ಶ್ರೀಕರ ಅಂತ ನಾವು ಉಪಾಸನೆ ಮಾಡಿದ್ರೆ ನಮಗೇನು ಫಲ ಅಂತಂದರೆ, ನಮಗೆ ಅನ್ನ ವಸ್ತ್ರ ಹಾಗೂ ನಮಗೆ ಸಂಸಾರಕ್ಕೆ ಬೇಕಾಗುವಷ್ಟು ಧನಧಾನ್ಯಗಳ ಕೊರತೆ ಸರ್ವತಾ ಆಗೋದಿಲ್ಲ ಅಂತ ಹೇಳ್ತಾರೆ. ಯಂ ಯಥೈವ ಉಪಾಸತೆ ತಂ ತಥೈವ ಭಜಾಮ್ಯಹಂ ಅಂತಾನ ದೇವರು. ಯಾರ್ಯಾರು ನನ್ನ ಹೇಗೆ ಉಪಾಸನೆ ಮಾಡ್ತಾರೋ ಅವರಿಗೆ ನಾವು ಆ ರೀತಿ ಫಲವನ್ನು ಕೊಡ್ತೇನೆ, ಅನುಗ್ರಹವನ್ನು ಮಾಡ್ತೇನೆ ಅಂತ. ಇಡೀ ಬ್ರಹ್ಮಾಂಡಕ್ಕೆ ಒಡೆಯ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ, ದೇವದೇವೋತ್ತಮ ದೇವತಾ ಸಾರ್ವಭೌಮ ಸರ್ವತಂತ್ರ ಸ್ವತಂತ್ರ, 14 ಲೋಕಗಳಿಗೂ ಒಡೆಯ, ಲಕ್ಷ್ಮೀದೇವಿಗೂ ನಿಯಾಮಕ, ಅವನೊಬ್ಬನೇ ಸ್ವತಂತ್ರ, ಇನ್ನೆಲ್ಲರೂ ಅಸ್ವತಂತ್ರರೇ. ಲಕ್ಷ್ಮೀದೇವಿನೂ ಅಸ್ವತಂತ್ರಳೇ. ಅಂದಮೇಲೆ ಬ್ರಹ್ಮಾಯಿ ದೇವತೆಗಳೆಲ್ಲ ಮಕ್ಕಳು ಮೊಮ್ಮಕ್ಕಳು, ಗರುಡಶೇಷ ರುದ್ರಾಯಿ ದೇವತೆಗಳೆಲ್ಲರೂ ಕೂಡ ಪರಮಾತ್ಮನ ಅನುಗ್ರಹದಿಂದಲೇ ಅವರು ತಮಗೆ ಯೋಗ್ಯವಾದ ಸಂಪತ್ತು, ಜ್ಞಾನ ಇವೆಲ್ಲವನ್ನು ಪಡೆದುಕೊಂಡು ಮೋಕ್ಷಾದಿ ಪುರುಷಾರ್ಥಗಳನ್ನು ಪಡೀತಾರೆ ಆ ರಾಮದೇವರ ಅನುಗ್ರಹದಿಂದ. ಹಾಗಾಗಿ ಲಕ್ಷ್ಮೀದೇವಿಗೂ ಕೂಡ ಈ ಜಗತ್ತೆಂಬ ಸಂಪತ್ತಿಗೆ ಒಡೆಯಳನ್ನಾಗಿ ಮಾಡಿದವನು ರಾಮಚಂದ್ರ ದೇವರು ಮೂಲ ರೂಪದಲ್ಲಿ. ಹಾಗಾಗಿ ಶ್ರೀಕರ, ಲಕ್ಷ್ಮೀದೇವಿಗೂ ಶ್ರೀಕರನು ಭಗವಂತ, ಅವಳಿಗೂ ಜಗತ್ತೆಂಬ ಸಂಪತ್ತನ್ನು ಕೊಟ್ಟವನು. ಅದನ್ನು ಹೇಳ್ತಾರೆ ಶ್ರೀಮದಾಚಾರ್ಯ ನಮಗೆ. ವಿಶ್ವಸ್ಥಿತಿ ಪ್ರಳಯ ಸರ್ಗ ಮಹಾವಿಭೂತಿ ವೃತ್ತಿ ಪ್ರಕಾಶ ನಿಯಮ ವೃತ್ತಿ ಬಂಧ ಮೋಕ್ಷಾ ಯಸ್ಯ ಅಪಾಂಗಲವ ಮಾತ್ರತ ಊರ್ಜಿತಾ ಸಾ ಶ್ರೀಹಿ ಯತ್ಕಟಾಕ್ಷ ಬಲವತಿ ಅಜಿತಂ ನಮಾಮಿ ನಮಾಮಿ. ಅಂದಮೇಲೆ ಯಾವ ಲಕ್ಷ್ಮೀದೇವಿಯ ಕಡೆಗಣ್ಣಿನ ನೋಟದಿಂದ ಜಗತ್ತಿನ ಸೃಷ್ಟಿ ಸ್ಥಿತ್ಯಾದಿಗಳೆಲ್ಲವೂ ಕೂಡ ನಡೆದು ಹೋಗ್ತದೆಯೋ ಅಂಥ ಲಕ್ಷ್ಮೀದೇವಿ ಭಗವಂತನ ಅಧೀನಳಾಗಿದ್ದಾಳೆ. ಅವನ ಅನುಗ್ರಹದಿಂದ ಎಲ್ಲ ಸಂಪತ್ತನ್ನು ನಮಗೆ ಕೊಡುವಂತಹ ಶಕ್ತಿ ದೇವರು ಆಕೆಗೆ ಕೊಟ್ಟಿದ್ದಾನೆ. ಹೀಗಾಗಿ ನಮಗೆ ಸಂಸಾರಕ್ಕೆ, ಸಾಧನೆಗೆ, ಅಪರೋಕ್ಷ ಜ್ಞಾನಕ್ಕೆ, ಸಾಧನೆಗೆ ಬೇಕಾಗುವಷ್ಟು ಮಾತ್ರ, ಎಷ್ಟು ಬೇಕೋ ಅಷ್ಟು ಕಾಲಕ್ಕೆ ನಮಗೆ ಸಂಪತ್ತನ್ನು ಕೊಟ್ಟು ನಮ್ಮನ್ನು ರಕ್ಷಣೆ ಮಾಡಿ ಮೋಕ್ಷಾದಿ ಪುರುಷಾರ್ಥಗಳನ್ನು ಭಗವಂತ ಕೊಡ್ತಾನೆ. ಮೋಕ್ಷನೂ ಕೂಡ ಒಂದು ಸಂಪತ್ತೇ. ನಮ್ಮ ಸ್ವರೂಪಾನಂದಾಭಿವ್ಯಕ್ತಿ
ಇದೇ ಒಂದು ನಿಜವಾದ ಸಂಪತ್ತು. ಇದನ್ನು ನಮಗೆ ದೇವರು ಕೊಡ್ತಾನೆ. ಅದನ್ನು ಕೊಡಬೇಕು ಅಂತಂದರೆ ರಾಮಚಂದ್ರ ದೇವರನ್ನ ಶ್ರೀಕರ ಅಂತ ಉಪಾಸನೆ ಮಾಡಬೇಕು. ಹೇಗಿದ್ದರೂ ನಮ್ಮ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಂಗಳವರು, ಪೇಜಾವರ ಶ್ರೀಪಾದಂಗಳವರು ರಾಮದೇವರನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಯೋಧ್ಯಾದಲ್ಲಿ. ನಾವೆಲ್ಲರೂ ಕೂಡ ಆ ಪ್ರತಿಷ್ಠಾಪನೆ ಮಾಡಿದ ರಾಮದೇವರಲ್ಲಿ ವಿಶೇಷವಾಗಿ ಸನ್ನಿಧಾನ ಬಂದಿದೆ. ನಮ್ಮ ಪುಣ್ಯ ಹೆಮ್ಮೆಯ ವಿಷಯ ಅಂತಂದರೆ ಪೇಜಾವರ ಶ್ರೀಪಾದಂಗಳವರು ರಾಮದೇವರನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಎಂಬುದು ಇದೊಂದು ದೊಡ್ಡ ಪುಣ್ಯದ ವಿಷಯ. ನಿತ್ಯದಲ್ಲಿಯೂ ಕೂಡ ಕೃಷ್ಣ ಪರಮಾತ್ಮನನ್ನು, ರಾಮದೇವರನ್ನು ಭಕ್ತಿಯಿಂದ ಪೂಜೆ ಮಾಡುವ ವೈರಾಗ್ಯ ಶಿಖಾಮಣಿಗಳಾದ ಮಹಾ ತಪಸ್ವಿಗಳಾದ ಅಖಂಡ ದೇವರನ್ನು ಪೂಜಾ ಮಾಡುವ ವಿದ್ಯಾರ್ಥಿಗಳನ್ನು ಇಟ್ಟುಕೊಂಡು ಪಾಠ ಪ್ರವಚನ ಮಾಡುವ ಅಂಥ ಜ್ಞಾನಿಗಳು ಪ್ರತಿಷ್ಠಾಪನೆ ಮಾಡಿದ್ದರಿಂದ ವಿಶೇಷವಾಗಿ ರಾಮದೇವರ ಸನ್ನಿಧಾನ ಅಲ್ಲಿ ಬಂದಿದೆ. ಸ್ಪರ್ಶನಾತ್ ಭಗವತೋತಿ ಪಾವನಾತ್ ಸನ್ನಿಧಾನ ಪದತಾಂ ಗತಾಂ ಹರೇಹೆ ಅಂತ ಸುಮಧ್ವ ವಿಜಯದಲ್ಲಿ ಹೇಳಿದ ಹಾಗೆ ಆ ಮಧ್ವಾಚಾರ್ಯರ ಪೀಠದಲ್ಲಿ ಬಂದಿರತಕ್ಕಂತಹ ಪೇಜಾವರ ಶ್ರೀಪಾದಂಗಳವರು ಪ್ರತಿಷ್ಠಾಪನೆ ಮಾಡಿದ್ದರಿಂದ ವಿಶೇಷವಾಗಿ ಸನ್ನಿಧಾನ ರಾಮದೇವರಲ್ಲಿ ಖಂಡಿತ ಇದೆ. ನಾವೆಲ್ಲರೂ ಕೂಡ ಹೋಗಿ ದರ್ಶನ ಮಾಡಲಿಕ್ಕೆ ಅಂತ ಹೋಗಬೇಕು. ಹೋದಾಗ ಈ ರಾಮದೇವರ 12 ನಾಮಗಳು ಇವುಗಳನ್ನು ಪಠನೆ ಮಾಡ್ತಾ ಅನುಸಂಧಾನವನ್ನು ಇಟ್ಟುಕೊಂಡು ಮಾಡಿದಾಗ ವಿಶೇಷವಾದ ಫಲ ಸಿಗ್ತಾ ಇದೆ. ಶ್ರೀಕರ, ನಮಗೆ ಬೇಕಾದ ದೈವಿ ಸಂಪತ್ತೆಲ್ಲವನ್ನೂ ಕೂಡ ಕೊಡ್ತಕ್ಕಂಥವನು ರಾಮಚಂದ್ರ ದೇವರು. ಆದ್ದರಿಂದ ರಾಮದೇವರನ್ನು ಶ್ರೀಕರ ಅಂತ ಈ ಹೆಸರಿನಿಂದ ಪ್ರಾರ್ಥನೆ ಮಾಡೋದಲ್ಲದೆ, ಎರಡನೇದು ದಾಶರಥ್ಯಕಂ ಅಂತ, ದಶರಥ ರಾಜನ ಮಗ. ದಶರಥ ರಾಜನೂ ಕೂಡ ಮೂಲ ರಾಮದೇವರ ಪೂಜೆಯನ್ನು ಮಾಡಿ ಅಪಾರ ದೇವರ ಸೇವೆಯನ್ನು ಮಾಡಿದ್ದಕ್ಕಾಗಿಯೇ ದೇವರೇ ಮಗನಾಗಿ ಅವತಾರ ಮಾಡಿದ್ದಾನೆ. ಹೀಗಾಗಿ ಆ ದಶರಥ ಮಹಾರಾಜನ ಮಗ ಅತ್ಯಂತ ಪ್ರೀತಿಯ ಮಗ. ತಾತ್ಪರ್ಯ ನಿರ್ಣಯದಲ್ಲಿ ಶ್ರೀಮದಾಚಾರ್ಯ ಹೇಳ್ತಾರೆ ನಮಗೆ, ರಾಮಚಂದ್ರ ದೇವರನ್ನು ನೋಡ್ತಾನೇ ಕಾಲ ಕಳೆದು ಬಿಟ್ಟಂತೆ. ದೇವರು ಅವತಾರ ಮಾಡಿದಾಗ ನಿರೀಕ್ಷ ನಿತ್ಯಂ ಚತುರ ಕುಮಾರಾನ್ ಪಿತಾ ಮುದಂ ಸಂತತಮಾಪಚೋಚ್ಯಂ ವಿಶೇಷತೋ ರಾಮಮುಖೇಂದು ಬಿಂಬಂ ಅವೇಕ್ಷ ರಾಜ ಕೃತಕೃತ್ಯ ಆಸೀತ್. ರಾಮ ಲಕ್ಷ್ಮಣ ಭರತ ಶತ್ರುಘ್ನರನ್ನು 4 ಜನರನ್ನು ತೊಟ್ಲಲ್ಲಿ ಹಾಕಿ ತೂಗುತ್ತಾ, ಆಟ ಆಡಿಸ್ತಾ, ಊಟ ಮಾಡಿಸ್ತಾ, ಮೆರವಣಿಗೆ ಮಾಡಿಸ್ತಾ, ಅವರಿಗೆ ಅಲಂಕಾರವನ್ನು ಮಾಡ್ತಾ, ಸ್ನಾನ ಮಾಡ್ತಾ ಏನು ಪುಣ್ಯ ಮಾಡಿದ್ದಾನೆ ದಶರಥ ಮಹಾರಾಜ. ವಿಶೇಷವಾಗಿ ರಾಮದೇವರ ಮುಖವೆಂಬ ಚಂದ್ರಬಿಂಬವನ್ನು ನೋಡ್ತಾ ಆನಂದವನ್ನು ಅನುಭವಿಸ್ತಾ ಇದ್ದಾನೆ. ಎಷ್ಟು ಆನಂದ ಅಂದರೆ ಮೋಕ್ಷಾನಂದಕ್ಕೆ ಮೀರಿಬಿಟ್ಟಿದೆ ಅದು. ವಿಚಾರ ಮಾಡಿರಿ, ರಾಮದೇವರ ಪ್ರತಿಮೆನೇ ಇಷ್ಟು ಮುದ್ದಾಗಿದ್ದಾಗ ನಿಜವಾದ ರಾಮದೇವರು ಎಷ್ಟು ಚೆಂದಾಗಿರಲಿಕ್ಕಿಲ್ಲ. ಅಂಥ ರಾಮದೇವರನ್ನು ದರ್ಶನ ಮಾಡಿದ ದಶರಥ ಮಹಾರಾಜ ಏನು ಪುಣ್ಯವಂತ. ಇನ್ನು ಅಂಥ ದಶರಥ ಮಹಾರಾಜನ ಮಗ ಅಂತ ಅನಿಸ್ಕೊಂಡಿದ್ದಾನೆ ದೇವರು. ನಿಜವಾಗಲೂ ಅವನಿಗೆ ಯಾವ ತಂದೆ ತಾಯಿಗಳು ಇಲ್ಲ, ಅವನಿಗೆ ಗರ್ಭವಾಸ ದುಃಖನೇ ಇಲ್ಲ. ರಾಮಚಂದ್ರ ದೇವರಿಗೆ, ದೇವತೆಗಳಿಗೆ ಗರ್ಭವಾಸ ದುಃಖ ಇಲ್ಲ ಅಂತಂದಮೇಲೆ ಇನ್ನು ದೇವರಿಗೆಲ್ಲಿ, ಅವರೆಲ್ಲರಿಗೂ ಕೂಡ ಒಡೆಯನಾಗಿರ್ತಕ್ಕಂತಹ ಭಗವಂತನಿಗೆ ಗರ್ಭವಾಸ ದುಃಖ ಇಲ್ಲ. ಅದೊಂದು ದೋಷ, ಚಿಂತನೆ ಮಾಡಬಾರ್ದು ಅದನ್ನು. ತೃತೀಯಂ ರಾಮಚಂದ್ರಂ ಚ, ಮೂರನೇ ನಾಮ ರಾಮಚಂದ್ರ ಅಂತ. ರಾಮಚಂದ್ರ ಅಂತ ಯಾರು ಕರಿತಾ ಇದ್ರು ಮೊದಲು ಅಂದರೆ ಕೈಕೇಯಿ ಕರಿತಾ ಇದ್ಲು. ಕೈಕೇಯಿ ಯಾಕೆ ಕರಿತಾ ಇದ್ದು ರಾಮದೇವರನ್ನು ರಾಮಚಂದ್ರ ಅಂತ ಅಂದರೆ, ನಾನು ನಿನಗೆ ವನವಾಸಕ್ಕೆ ಅಟ್ಟಿ ಪಟ್ಟಾಭಿಷೇಕವನ್ನು ತಪ್ಪಿಸಿ 14 ವರ್ಷ ವನವಾಸಕ್ಕೆ ಹೋಗುವಂತೆ ಮಾಡಿ ನಿನಗೆ ಕಷ್ಟ ಕೊಟ್ಟಂತೆ ನಾನಾದರೆ, ಯಾಕೆ ರಾಮದೇವರಿಗೇನು ಕಷ್ಟ ಇಲ್ಲ, ಮತ್ತೆ ಅವನು ಎಲ್ಲಿದ್ದರೂ ಸುಖವಾಗಿರ್ತಾನೆ, ಸರ್ವೋತ್ತಮನಾದ ಭಗವಂತ. ಹಾಗಾಗಿ ನಾನು ಮಾಡಿದ ಅಪರಾಧ, ನಾನು ಎಷ್ಟೇ ನಿನಗೆ ಕಷ್ಟ ಕೊಟ್ಟರು ನನಗೆ ಒಂದು ದಿನ ನೀನು ಬೈದಿಲ್ಲ, ನನ್ನ ಮೇಲೆ ಬೇಜಾರು ಮಾಡಿಕೊಂಡಿಲ್ಲ, ಕೋಪ ಮಾಡಿಕೊಂಡಿಲ್ಲ. ಕೈಕೇಯಿ ಅಂತಾಳೆ, ನನ್ನ ಮಗನಿಗೆ ಪಟ್ಟಾಭಿಷೇಕ ಆಗಬೇಕು, ನೀ 14 ವರ್ಷ ವನವಾಸಕ್ಕೆ ಹೋಗಬೇಕು ಅಂದಾಗ ರಾಮದೇವರು ಅಂತಾರೆ, ಮಯಿ ಪತತಿ ಗರೀಯಾನ್ ಅಂಬತೆ ಪಕ್ಷಪಾತ ಅಂತಂತ ರಾಮಚಂದ್ರ ದೇವರು. ಅಮ್ಮ, ನಿನಗೆ ಎಷ್ಟು ಪ್ರೀತಿನೇ ನನ್ನ ಮೇಲೆ, ನನ್ನ ಹೆಂಡತಿಯನ್ನು ಸುಖವಾಗಿ ವಿಹಾರ ಮಾಡಬೇಕು ಅಂತ 14 ವರ್ಷ
ವನಕ್ಕೆ ಕೊಟ್ಟು ಕಳಿಸಿ ಈ ದೊಡ್ಡದಾದ ರಾಜ್ಯಭಾರವನ್ನು ನಿನ್ನ ಮಗನ ತಲೆ ಮೇಲೆ ಹೊರಿಸ್ತಾ ಇದ್ದೆಲ್ಲ, ನನ್ನ ಮೇಲೆ ಬಹಳ ಪ್ರೀತಿ ಇದೆ ನಿನಗೆ ಅಂತ. ಈ ಅನುಸಂಧಾನ ಯಾರಿಗೂ ಬರಲಿಕ್ಕೆ ಶಕ್ಯ? ಆನಂದದಿಂದ ಆ ಕೈಕೇಯಿ ಆಜ್ಞೆಯನ್ನು ಸ್ವೀಕಾರ ಮಾಡಿದ್ದಾನೆ. ಹಾಗಾಗಿ ನನಗೆ ಮಾತ್ರ ಮನಸ್ಸಿಗೆ ಆನಂದವನ್ನು ಉಂಟು ಮಾಡಿದ್ದಿ ನೀನು. ಆದ್ದರಿಂದ ರಾಮಚಂದ್ರ ಅಂತ ಹೇಳಿ ಕರೀತಾಳೆ ಕೈಕೇಯಿ. ರಾಮ ಅಂದರೆ ಎಲ್ಲರನ್ನೂ ಪಡಿಸುವವರಿಗೆ ರಾಮ ಅಂತ ಕರೀತಾರೆ. ರಮಯತೀತಿ ರಾಮ, ರಮಂತೆ ಅಸ್ಮಿನ್ ಯೋಗಿನಃ ಇತಿ ರಾಮ. ಮುಕ್ತರಾದ ಮೇಲೆ ಭಗವಂತನಲ್ಲೇ ಇದ್ದು ಅಥವಾ ಅವನಿಂದ ವ್ಯಾಪ್ತವಾದ ಇಡೀ ಜಗತ್ತಿನಲ್ಲಿ ಎಲ್ಲೋ ಒಂದು ಕಡೆ ಇದ್ದು ಅವರವರ ಯೋಗ್ಯತಾನುಸಾರ ಆನಂದವನ್ನು ಅನುಭವಿಸ್ತಾರೆ ಪ್ರತಿಯೊಬ್ಬ ಮುಕ್ತರು. ಆದ್ದರಿಂದ ರಾಮ ಅಂತ ಕರೀತಾರೆ ದೇವರಿಗೆ. ರಮಂತೆ ಅಸ್ಮಿನ್ ಯೋಗಿನಃ ಇತಿ ರಾಮ. ಅಂತಹ ರಾಮಚಂದ್ರ ಅಂಥೇಳಿ, ಚಂದ್ರ ಹೇಗೆ ತಂಪಾದ ಕಿರಣಗಳನ್ನು ನಮಗೆ ಹೊರಹೊಮ್ಮಿಸ್ತಾನೋ ಹಾಗೆ ರಾಮಚಂದ್ರ ದೇವರ ದರ್ಶನ ಮಾಡೋ ಮಾತ್ರದಿಂದ ನಮಗೆ ಅಮೃತಮಯವಾದ ಬಿಂದುಗಳು ಅನುಗ್ರಹವನ್ನು ಮಾಡ್ತಾನೆ. ಚಂದ್ರನ ಅಮೃತಮಯವಾದ ಕಿರಣಗಳಲ್ಲಿ ಔಷಧೀಯ ಗುಣಗಳಿದೆ ಅಂತಂತಾರೆ. ಅದಕ್ಕೆ ಎಲ್ಲ ಸಸ್ಯಗಳು ಕೆಲವು ಚಂದ್ರ ಉದಯಿಸಿದಾಗ ಅರಳುತ್ತೆ. ಹಾಗೆ ರಾಮಚಂದ್ರನಂತೆ ನೀನು ತಂಪಾಗಿ ನಮಗೆ ಆನಂದವನ್ನು ಉಂಟು ಮಾಡಿದ್ದಿ. ಇನ್ನು 4ನೇದು ರಾವಣ ಅಂತಕಮ್ಮ, ರಾವಣನನ್ನು ಸಂಹಾರ ಮಾಡಿದ್ದಾನೆ ಭಗವಂತ ಅಂತ. ಇದೊಂದು ದೊಡ್ಡ ಕಾರ್ಯ. ಯಾರು ಮಾಡಲಿಕ್ಕಾಗದೇ ಇರುವ ಕೆಲಸವನ್ನು ರಾಮಚಂದ್ರ ದೇವರು ಮಾಡಿದ್ದಾನೆ. ರಾವಣ ಅಂತಂದರೆ ಅವನೊಂದು ಅಹಂಕಾರದ ಪ್ರತೀಕ, ದರ್ಪದ ಪ್ರತೀಕ, ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳ ಅರಿಷಡ್ವರ್ಗಗಳ ಒಂದು ಪ್ರತೀಕನೇ ಒಂದು ರಾವಣ. ಅವನನ್ನು ಸಂಹಾರ ಮಾಡಿದ್ದಾನೆ. ಇದರ ಅರ್ಥ ರಾಮದೇವರಲ್ಲಿ ನಾವು ಪ್ರಾರ್ಥನೆ ಮಾಡಬೇಕು, ರಾವಣ ಅಂತಕ ನಮ್ಮಲ್ಲಿರುವ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಅಹಂಕಾರ ಇವೆಲ್ಲವನ್ನೂ ಕೂಡ ಎಲ್ಲವನ್ನು ನಾಶ ಮಾಡಪ್ಪ ಅಂತ ರಾವಣಾಂತಕ ಅಂತ ಅಂದಾಗೆಲ್ಲ ನಾವಿಷ್ಟೆಲ್ಲ ಚಿಂತನೆ ಮಾಡಬೇಕು. ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ರಾಮಚಂದ್ರ ದೇವರ ಮಹಿಮೆಯನ್ನು ವರ್ಣನೆ ಮಾಡ್ತಾ ಶ್ರೀಮದಾಚಾರ್ಯ ಹೇಳ್ತಾರೆ, ರಾವಣ ಕಡೆಗೆ ಮೊದಲನೇ ಸಲ ಯುದ್ಧಕ್ಕೆ ಬಂದಾಗ ರಾಮದೇವರು ಹೊಡೆದು ಕಳಿಸ್ಬಿಟ್ರು. ಅವನ ರಥ ಧ್ವಜ ಕಿರೀಟ ಕುದುರೆಗಳು ಸಾರಥಿ ಎಲ್ಲವನ್ನು ನಾಶ ಮಾಡಿ ರಾಮಚಂದ್ರ ದೇವರು ಹೇಳ್ತಾರೆ ರಾವಣನಿಗೆ, ರಾವಣ ಹೋಗು, ಎಲ್ಲ ಭೋಗವನ್ನು ಮಾಡಿ ಸಾಯ್ಲಿಕ್ಕೆ ತಿರುಗಿ ಬಾ ಅಂತ ರಾಮದೇವರು ಆಜ್ಞೆ ಮಾಡಿ ಕಳಿಸ್ತಾನೆ. ಸಮಸ್ತ ಭೋಗಾನ್ ಅನುಭೂಯ ಶೀಘ್ರಂ ಪ್ರತೋಷ್ಯ ಬಂಧೂನ್ ಪುನರೇಹಿ ಮರ್ತುಂ ಅಂತ ರಾಮದೇವರು ಆಜ್ಞೆ ಮಾಡ್ತಾರೆ. ಹೋಗು ರಾವಣ, ನೀನು ಎಲ್ಲ ಬಂಧುಗಳನ್ನು ಸಂತೋಷಪಡಿಸಿ ಆಮೇಲೆ ಸಾಯ್ಲಿಕ್ಕೆ ಬಾ ಅಂತ ಕರೀತಾನೆ. ಸಾಯ್ಲಿಕ್ಕೆ ಬಂದವ ಬರಬೇಕಾದ್ರೆ ಎಷ್ಟು ಸೇನಾವನ್ನು ತಂದ ಲಾಸ್ಟ್ ಕಡೆಗೆ ಅಂತಂದರೆ 63,000 ಮಹೌಗಕಾನಾಂ ಅಕ್ಷೌಹಿಣೀನಾಂ ಸಹಸ್ರಂ. ನೋಡ್ರಿ, ವಿಚಾರ ಮಾಡಿರಿ. ಮಹೌಗ ಅಂದರೆ ಅದು ಬಹಳ ದೊಡ್ಡದಿದೆ, ಅದ್ರ ಲೆಕ್ಕ. ಅದು ಅಕ್ಷೌಹಿಣಿ ಅದರ ಮುಂದೆ ಬಚ್ಚ ಇದ್ದಾಗ, ಲೆಕ್ಕಕ್ಕೆ ಇಲ್ಲ, ಎಲ್ಲೋ ಮೂಲೆಯಲ್ಲಿ ಇದ್ದಾಗ ಅಕ್ಷೌಹಿಣಿ, ಒಂದು ಅಕ್ಷೌಹಿಣಿ ಸೇನೆ ಅಂಥದ್ದು 30,000 ಮಹೌಗಗಳು. ಒಂದು ಮಹೌಗ ಅಂದ್ರೇ ಪ್ರಾಣ ಹೋಗುತ್ತೆ, ಅಷ್ಟು ಲೆಕ್ಕ ಇದೆ ಅದು. ಆಮೇಲೆ ಪ್ರಸಂಗ ಬಂದಾಗ ತಿಳಿಸ್ತೇನೆ, ಸಮಯ ಇಲ್ಲ. 30,000 ಮಹೌಗಗಳು, 6,000 ಅಕ್ಷೋಹಿಣಿ ಸೇನಾ. ನಾವು ಸುಮ್ಮಗೆ ಕೇಳ್ತೀವಿ ಮಹಾಭಾರತದಲ್ಲಿ 18 ಅಕ್ಷೋಹಿಣಿ ಸೇನಾ ಅಂತ. 18 ಅಕ್ಷೋಹಿಣಿ ಸೇನಾ ಎಲ್ಲಿ? 6,000 ಅಕ್ಷೋಹಿಣಿ ಸೇನಾ ಎಲ್ಲಿ? ಅವೆಲ್ಲವನ್ನು ನೋಡಿ ಕಪಿಗಳು ಓಡಿ ಹೋಗಿಬಿಡ್ತಾರೆ. ಎಲ್ಲ ಕಪಿಗಳು, ಜಾಂಬು ಅಂತ ಮೊದಲಾದ ಎಲ್ಲ ಕಪಿಗಳು ಕೂಡ. ರಾಮಚಂದ್ರ ದೇವರಂತಾರೆ, ಯಾರೂ ಭಯಪಡಬೇಡ್ರಿ, ನಾನಿದ್ದೇನೆ. ರಾವಣನ ಮೂಲ ಬಲ ಕಂಡು ಕಪಿ ಸೇನೆ ಆವಾಗಲೇ ಬೆದರಿ ಓಡಿದವು. ಈ ವೇಳೆ ನರನಾಗಿ ಇರಬಾರದೆಂದೆನಿಸಿ ದಿಗ್ವಿಜಯ ರಾಮಚಂದ್ರ ಮೂಲ ರಾಮಚಂದ್ರ ಜಗವೆಲ್ಲ ತಾನಾದ. ಅವನಿಗೆ ಇವ ರಾಮ, ಇವನಿಗೆ ಅವರಾಮ, ಅವನಿಯೊಳಿ ಪರಿ ರೂಪವುಂಟೇ. ಲವ ಮಾತ್ರದಿ ಅಸುರ
ದುರುಳರೆಲ್ಲರೂ ಅವರವರ್ ಹೊಡೆದಾಡಿ ಹತರಾಗಿ ಪೋದರು. ಅಲ್ಲಿ ನೋಡಲು ರಾಮ, ಇಲ್ಲಿ ನೋಡಲು ರಾಮ, ಎಲ್ಲೆಲ್ಲಿ ನೋಡಿದರು ಅಲ್ಲಿ ಶ್ರೀರಾಮ. ಹಾಗಾಗಿ ಎಲ್ಲರನ್ನು ಕೊಂದಾಕಿದ್ದಾರೆ. ಕ್ಷಣ ಮಾತ್ರದಲ್ಲಿ ಅವನಿಗೆ ಇವನಾಮ, ಇವನಿಗೆ ಅವನಾಮ, ಸಂಮೋಹನಾಸ್ತ್ರವನ್ನು ಬಿಟ್ಟಿದ್ದಾನೆ ಭಗವಂತ. ಹಾಗಾಗಿ ರಾವಣನನ್ನು ಕೂಡ ಸಂಹಾರ ಮಾಡಿದ್ದಾನೆ. ಇನ್ನು ಎಷ್ಟು ಹೇಳಬೇಕು. ರಾವಣ ಅಂತಕ ಒಂದು ಶಬ್ದದಲ್ಲಿ ಎಷ್ಟು ಹಿಂದೆ ಮುಂದೆ ಕಥೆ ಇದೆ. ಜಯ ವಿಜಯರು ಶಾಪ, ಆ ಜಯನೇ ರಾವಣನೊಳಗೆ ಆವೇಶ ಇದೆ, ಜಯನ ಆವೇಶ, ಅವನನ್ನು ಸಂಹಾರ ಮಾಡಿದ್ದಾರೆ. ಅಂತಹ ರಾವಣ ಅಂತಕ ಅಂತ ಇಷ್ಟೆಲ್ಲ ಚಿಂತನೆ ಮಾಡಬೇಕು. ಪಂಚಮಂ ಲೋಕಪೂಜ್ಯಂ ಚ, ಲೋಕಪೂಜ್ಯ ಅಂತಂದಾರ. ಲೋಕ ಅಂದರೆ ಜನರು ಅಂತ ಅರ್ಥ. ಎಲ್ಲ ಸಜ್ಜನರಿಂದಲೂ ಕೂಡ ಪೂಜ್ಯನಾಗಿದ್ದಾನೆ ಭಗವಂತ. ಆದ್ದರಿಂದ ರಾಮಚಂದ್ರ ದೇವರಿಗೆ ಲೋಕಪೂಜ್ಯ ಅಂತ ಕರೀಬೇಕು. ರಾಘವೇಂದ್ರಂ ತಥಾಷ್ಟಮಂ, ರಾಘವ ಅಂದರೆ ರಘುಕುಲದಲ್ಲಿ ಬಂದ ಎಲ್ಲ ರಾಜರಿಗೂ ಕೂಡ, ಇಕ್ಷ್ವಾಕು ವಂಶದಲ್ಲಿ ಬಂದ ಎಲ್ಲ ರಾಜರಿಗೂ ಕೂಡ ಅವರೆಲ್ಲರೂ ಕೂಡ ರಾಘವೇಂದ್ರರೇ, ರಾಘವ ಕುಲದ ಶ್ರೇಷ್ಠರವರೆಲ್ಲರೂ ಕೂಡ. ಹಾಗೆ ರಾಘವ ಕುಲದಲ್ಲಿ ಅತ್ಯಂತ ಶ್ರೇಷ್ಠನಾಗಿರತಕ್ಕಂತಹ ರಾಮಚಂದ್ರ ದೇವರಿಗೆ ರಾಘವೇಂದ್ರ ಅಂತ ಕರೀತಾನೆ. ಯಾಕೆಂದರೆ ರಘುರಾಜನ ವಂಶದಲ್ಲಿ ರಾಮಚಂದ್ರ ದೇವರು ಅವತಾರ ಮಾಡಿದ್ದು. ಅಂದರೆ ಇಕ್ಷ್ವಾಕು ವಂಶದಲ್ಲಿ ಅವತಾರ ಮಾಡಿದ್ದು ರಘುರಾಜ. ಆ ರಘುರಾಜನ ಸಂಬಂಧಿಯಾಗಿದೆ, ಆದ್ದರಿಂದ ಈ ವಂಶಕ್ಕೆ ರಾಘವ ಅಂತ ಕರೀತಾನೆ. ರಘೋಹೋ ಅಪತ್ಯಂ ಪುಮಾನ್ ರಾಘವ, ಎಲ್ಲರೂ ರಘುರಾಜನ ಮಕ್ಕಳು ಮೊಮ್ಮಕ್ಕಳು, ಅವರ ವಂಶದಲ್ಲೇ ಅವತಾರ ಮಾಡಿ ಬಂದವರು. ಆದ್ದರಿಂದ ರಾಮಚಂದ್ರ ದೇವರಿಗೆ ಮತ್ತೆ ರಾಘವೇಂದ್ರ ಅಂತ ಕರೀತಾರೆ. ಇನ್ನೊಂದು ಅಘ ಅಂದರೆ ಪಾಪಗಳು. ಆ ಎಲ್ಲ ಪಾಪಗಳನ್ನು ಕೂಡ ನಾಶ ಮಾಡುವುದರಲ್ಲಿ ಇಂದ್ರ, ವಜ್ರಾಯುಧದಿಂದ ನಾಶ ಮಾಡುವುದರಲ್ಲಿ ಇಂದ್ರದೇವರಂತೆ ಇದ್ದಾನೆ. ಪರ್ವತಗಳೆಂಬ ನಮ್ಮನ್ನು ನಾಶ ಮಾಡತಕ್ಕಂತಹ, ಅಂದರೆ ನಾಶ ಮಾಡತಕ್ಕಂತಹ, ಅಘ ಅಂದರೆ ಪಾಪಗಳು, ಅವುಗಳನ್ನು ಆ ಪಾಪಗಳೆಂಬ ಪರ್ವತಗಳನ್ನು ಕತ್ತರಿಸುವುದರಲ್ಲಿ ಇಂದ್ರದೇವರಂತೆ ಅಂತ. ಎಂದ್ರೇನು, ಇಂದ್ರದೇವರು ವಜ್ರಾಯುಧವನ್ನು ಹೇಗೆ ಕತ್ತರಿಸ್ತಾರೋ ಹಾಗೆ ರಾಮಚಂದ್ರ ದೇವರು ಕೂಡ ನಮ್ಮ ಎಲ್ಲ ಪಾಪಗಳೆಂಬ ಬೆಟ್ಟಗಳನ್ನು ಕತ್ತರಿಸ್ತಾರೆ. ಆದ್ದರಿಂದ ರಾಘವೇಂದ್ರ ಅಂತ. ನವಮಂ ಪುಂಡರೀಕಾಕ್ಷಂ, ಪುಂಡರೀಕಾಕ್ಷ ಅಂದರೆ ಕಮಲದಂತೆ ಕಣ್ಣುಗಳುಳ್ಳವನು, 9ನೇದು. ದಶಮಂ ಲಕ್ಷ್ಮಣಾಗ್ರಜಂ, ಬಹಳ ಚೆನ್ನಾಗಿದೆ, ಲಕ್ಷ್ಮಣನ ಅಣ್ಣ ಅಂತ. ಲಕ್ಷ್ಮಣ ಯಾರ ಅವತಾರ? ಶೇಷದೇವರ ಅವತಾರ. 14 ವರ್ಷ ನಿದ್ದೆಗೆಟ್ಟು ರಾಮಚಂದ್ರ ದೇವರ ಸೇವೆಯನ್ನು ಮಾಡಿದ ಏಕೈಕ ತಮ್ಮ ಅಂದರೆ ಲಕ್ಷ್ಮಣ. ಒಂದು ದಿವಸ ರಾಮದೇವರು ಹಾಕಿದ ಗೆರೆಯನ್ನು ದಾಟಿದವರಲ್ಲ. ಅಂತಹ ತಮ್ಮ ಇರಬೇಕು. ಅಂತಹ ತಮ್ಮನನ್ನು ಪಡೆದ ರಾಮಚಂದ್ರ ದೇವರು, ಅಂತಹ ತ್ರೈಲೋಕ್ಯ ಸುಂದರನಾಗಿರ್ತಕ್ಕಂತಹ ಭಗವಂತನನ್ನು ಅಣ್ಣನಾಗಿ ಪಡೆದವರು ಆ ಶೇಷದೇವರು ಲಕ್ಷ್ಮಣ. ಆದ್ದರಿಂದ ಲಕ್ಷ್ಮಣ ಅಗ್ರಜ ಅಂತ ಚಿಂತನೆ ಮಾಡಬೇಕು. ಏಕಾದಶಂಚ ಗೋವಿಂದಂ, ನೋಡ್ರಿ ಭಗವದ್ ರೂಪಗಳೆಲ್ಲ ಅಭೇದ ಇದೆ ಅಂತಂಬೋದಕ್ಕೆ ನಾವೆಲ್ಲ ಸರ್ವತ್ರ ಚ ಸ್ವಗತ ಭೇದ ವಿವರ್ಜಿತಾತ್ಮ, ಶ್ರೀಮದಾಚಾರ್ಯ ಹೇಳಿದ ಹಾಗೆ ಭಗವಂತನ ಅವತಾರಗಳಲ್ಲಿ ಭೇದ ಇಲ್ಲ, ಭಗವಂತನ ಎಲ್ಲ ಅವತಾರಗಳು ಕೂಡ ಒಂದೇ ಎಂಬ ಚಿಂತನೆ ಮಾಡೋದ್ರ ಸಲುವಾಗಿ ಎಲ್ಲ ಅವತಾರಗಳನ್ನು, ಎಲ್ಲ ರೂಪಗಳನ್ನು ಕೂಡ ಬ್ರಹ್ಮದೇವರೇ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಏಕಾದಶಂಚ ಗೋವಿಂದಂ, ಗೋ ಅಂದರೆ ವೇದಗಳು, ಅವುಗಳಿಂದ ವಿಂದತೆ ಪ್ರತಿಪಾದ್ಯತೆ, ಆದ್ದರಿಂದ ಗೋವಿಂದ. ಗೋಭಿಹಿ ವಿಂದತೆ ಇತಿ ಗೋವಿಂದ, ಎಲ್ಲ ವೇದಗಳಿಂದ ಪ್ರತಿಪಾದ್ಯನಾಗಿದ್ದಾನೆ, ಶಾಸ್ತ್ರಗಳಿಂದ ಪ್ರತಿಪಾದ್ಯನಾಗಿದ್ದಾನೆ, ಆದ್ದರಿಂದ ಗೋವಿಂದ ಅಂತ ದೇವರನ್ನು ಕರೀಬೇಕು. ದ್ವಾದಶಂ ಸೇತುಬಂಧನಂ, ಧನುಷ್ಕೋಟಿಯಲ್ಲಿ ಸೇತುವನ್ನು ಕಟ್ಟಿ ಎಲ್ಲ ಕಪಿಗಳಿಗೆ ಸುಖವಾಗಿ ಸಮುದ್ರವನ್ನು ದಾಟಲಿಕ್ಕೆ ಅನುಕೂಲ ಮಾಡಿಕೊಟ್ಟವರು ರಾಮಚಂದ್ರ ದೇವರು. ರಾಮಚಂದ್ರ ದೇವರು ಸೇತುವೆಯನ್ನು ಕಟ್ಟಿದ್ದು ಯಾರು ಅಂತಂದರೆ ಅದಕ್ಕೆ ಹೆಡ್ಡು ಮುಖ್ಯ, ಎಲ್ಲ ನಿಂತು ಮಾಡಿಸಿದ್ದು ಹನುಮಂತ ದೇವರು, ರಾಮದೇವರ ಆಜ್ಞೆಯಿಂದ. ಇಂಜಿನಿಯರ್ ಯಾರಪ್ಪ ಅಂತಂದರೆ ನಲ, ದೇವತೆಗಳ ವಿಶ್ವಕರ್ಮ, ದೇವತೆಗಳ ಬಡಿಗ ವಿಶ್ವಕರ್ಮ. ಆ ವಿಶ್ವಕರ್ಮನೇ ನಲ ಎಂಬ ಕಪಿಯಾಗಿ ಅವತಾರ ಮಾಡ್ತಾರೆ. ಅವರೇನೇ ಈ ಎಲ್ಲ ಸೇತುವೆಯನ್ನು ನಿಂತು ಅದ್ಭುತವಾಗಿ ಕಟ್ಟಿಸ್ತಾರೆ. ಹನುಮಂತ ದೇವರು ಅವರು ಕೂಡ ಪ್ರಧಾನವಾಗಿ ನಿಂತು ಯಾವ ಕಲ್ಲುಗಳನ್ನು ಎಲ್ಲೆಲ್ಲಿಡಬೇಕು,
ರಾಮದೇವರು ಕೂತು ಎಲ್ಲ ಕಪಿಗಳಿಗೆ ಆಜ್ಞೆಯನ್ನು ಮಾಡಿದ್ದಾರೆ. ರಾಮದೇವರೇ ಸೇತುವೆಯನ್ನು ಕಟ್ಟಿಸಿದ್ದು. ರಾಮದೇವರ ಪ್ರೇರಣೆ ಇಲ್ಲದೆ ಯಾರೂ ಕೂಡ ಏನು ಮಾಡಲಿಕ್ಕಾಗೋದಿಲ್ಲ. ತೇನ ವಿನಾ ತೃಣಮಪಿ ನ ಚಲತಿ ನರತೆ ತ್ವತ್ಕ್ರಿಯತೆ ಕಿಂಚನಾರೇ ಅಂಥೇಳಿ ವೇದಗಳಲ್ಲಿ ಹೇಳಿದ ಹಾಗೆ ರಾಮದೇವರು ಸೇತುವನ್ನು ಕಟ್ಟಿಸಿದ್ದಾರೆ. ಆ ರಾಮಸೇತುವನ್ನು ನೋಡೋಣದಿಂದ ನಮಗೇನು ಫಲ? ಧನುಷ್ಕೋಟಿಯಲ್ಲಿ ಹೋಗಿ ರಾಮಸೇತುವನ್ನು ನೋಡಿದರೆ ಬ್ರಹ್ಮಹತ್ಯಾದಿ ಎಲ್ಲ ದೋಷಗಳು ಕೂಡ ಪರಿಹಾರ ಆಗತ್ತೆ. ನಾವು ಚಿಕ್ಕ ವಯಸ್ಸಿನಿಂದ ನಮಗೆ ತಿಳುವಳಿಕೆ ಬಂದಾಗಿನಿಂದ ಇವತ್ತಿನವರೆಗೂ ನಾವೇನೇನು ಪಾಪಕರ್ಮಗಳನ್ನು ಮಾಡಿದ್ದೇವೆಯೋ ಅವೆಲ್ಲವನ್ನೂ ಕೂಡ ರಾಮದೇವರ ಸೇತುವೆ ಮುಂದೆ ನಾವು ಹೇಳಿಕೊಂಡರೆ ಆ ಎಲ್ಲ ಪಾಪಗಳು ಪರಿಹಾರ ಆಗತ್ತೆ ಅಂಥೇಳಿ ಪುರಾಣಗಳಲ್ಲಿ ಹೇಳಿದ್ದಾರೆ. ಇದಾದ ಮೇಲೆ ಜನವಶ್ಯಂ ರಾಜ ಈ ರೀತಿಯಾಗಿ ದಾರಿ ಮತ್ತು ಏತದ್ವಾದಶ ನಾಮಾನಿ ತ್ರಿಕಾಲೇ ಯಪ್ಪಟೆ ನರಹ. ಈ ದ್ವಾದಶ ನಾಮಗಳನ್ನು ಯಾರು ಪ್ರತಿನಿತ್ಯ 3 ಕಾಲದಲ್ಲಿ, ಬೆಳಗ್ಗೆ, ಸಾಯಂಕಾಲ, ಮಧ್ಯಾಹ್ನ ಕಾಲದಲ್ಲಿ ಹಾಗೂ ರಾತ್ರಿ ಕಾಲದಲ್ಲಿ, ಮಧ್ಯಾಹ್ನ, ಸಾಯಂಕಾಲ, ರಾತ್ರಿ ಅಂತನ ಇಟ್ಕೋಬೋದು, ಪ್ರಾತಃ ಕಾಲ, ಮಧ್ಯಾಹ್ನ ಕಾಲ, ಸಾಯಂಕಾಲ, ಈ 3 ಕಾಲದಲ್ಲಿಯೂ ಕೂಡ ಯಾರು ಸ್ಮರಣೆ ಮಾಡ್ತಾರೋ ಅವರಿಗೆ ದಾರಿದ್ರ್ಯವೇ ಮೊದಲಾದ ದಾರಿದ್ರ್ಯ ದೋಷ ಪರಿಹಾರ ಆಗ್ತದೆ. ಜ್ಞಾನ ಬೇಕಾದವರಿಗೆ ಜ್ಞಾನ ಬರ್ತದೆ, ಧನಧಾನ್ಯ ಸಮೃದ್ಧಿ ಬರ್ತದೆ ಅಂತ ಚತುರ್ಮುಖ ಬ್ರಹ್ಮದೇವರು ಹೇಳಿದ್ದಾರೆ. ಎಲ್ಲ ಜನರೂ ಕೂಡ ಆ ವ್ಯಕ್ತಿಯ ವಶರಾಗ್ತಾರೆ, ರಾಜನೂ ಕೂಡ ಅವರ ವಶರಾಗ್ತಾರೆ, ಎಲ್ಲ ಕಾರ್ಯಗಳು ಕೂಡ ಅವರಿಗೆ ಸಿದ್ಧಿಸುತ್ತದೆ. ಆಮೇಲೆ ದೇವರ ಅನುಗ್ರಹದಿಂದ ಅವರು ಅನುಕೊಂಡಿದ್ದೆಲ್ಲ ಆಗ್ತದೆ, ಅವರು ನುಡಿದಿದ್ದೆಲ್ಲ ಸತ್ಯವಾಗ್ತದೆ ಎಂಬುದನ್ನು ತಿಳಿಸಿಕೊಟ್ಟಿದ್ದಾರೆ. ಎಲ್ಲ ಕಾಲದಲ್ಲಿಯೂ ಎಲ್ಲ ದೇಶದಲ್ಲಿದ್ದಾಗಲೂ ಕೂಡ ನಮ್ಮ ಎಲ್ಲ ದುಃಖಗಳ ನಾಶ ಆಗಬೇಕು ಅಂತಂದರೆ ಬ್ರಹ್ಮದೇವರ ನಾರದರಿಗೆ ಉಪದೇಶ ಮಾಡಿದ ಈ ರಾಮದೇವರ ದ್ವಾದಶ ನಾಮಗಳ ಸ್ಮರಣೆಯನ್ನು, ಪಠಣೆಯನ್ನು ನಾವೆಲ್ಲರೂ ಮಾಡಬೇಕು. ಮಾಡೋಣ. ಮಾಡಿ ಆ ಪುಣ್ಯವನ್ನು ಸಂಪಾದನೆ ಮಾಡಿ ಆ ಪುಣ್ಯವನ್ನು ನಮ್ಮ ಗುರುಗಳ ಮುಖಾಂತರವಾಗಿ ಮುಖ್ಯಪ್ರಾಣದೇವರ ಮುಖಾಂತರ ರಾಮಚಂದ್ರ ದೇವರ ಪಾದಾರವಿಂದಗಳಲ್ಲಿ ಅರ್ಪಣೆ ಮಾಡಿದಾಗ ನಮಗೆ ಆ ವಿಶೇಷವಾದ ಫಲ ಸಿಗ್ತಾ ಇದೆ ಅಂಥೇಳಿ ಹೇಳ್ತಾ ಈ ರಾಮದ್ವಾದಶ ಸ್ತೋತ್ರದ ಪ್ರವಚನದ ಮಾಲಿಕೆಯನ್ನು ಅಸ್ಮದ್ ಗುರುವಂತರ್ಗತ ಭಾರತೀಯ ಮುಖ್ಯಪ್ರಾಣ ಅಂತರ್ಗತ ಸೀತಾಪತಿ ಶ್ರೀ ಮೂರುನಾಮಚಂದ್ರ ದೇವರಲ್ಲಿ ಅರ್ಪಣೆ ಮಾಡ್ತಾ ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು.